ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ನಾವು ಮಾಡೋ ಅಡುಗೆಯಲ್ಲಿ ಪ್ರತಿದಿನ ನಾವು ಗರಂ ಮಸಾಲ ಪುಡಿನ ಯೂಸ್ ಮಾಡ್ತೀವಿ. ಪಲಾವ್ ಹಾಕಿರ್ಬೋದು ಅಥವಾ ನಾನ್ ವೆಜ್ ಅಡುಗೆಗಳಿಗೆ ತುಂಬಾ ಯೂಸ್ ಮಾಡ್ತೀವಿ. ಹಾಗಾದರೆ ಇನ್ನು ಮುಂದೆ ಮಾರ್ಕೆಟ್ನಲ್ಲಿ ಗರಂ ಮಸಾಲ ಪುಡಿನ ಖರೀದಿ ಮಾಡೋದನ್ನು ನಿಲ್ಲಿಸ್ಬಿಡಿ. ಅದನ್ನು ಮನೆಯಲ್ಲೇ ಅತ್ಯುತ್ತಮವಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡಿಕೊಂಡು ಅದು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ 4 ಚಮಚಗಳಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು. ನಾವು ಧನಿಯಾ ಬೀಜನ ಚೆನ್ನಾಗಿ ಹುರ್ಕೊಂಡಾಗ ಅದರ ಸುವಾಸನೆ ನಮಗೆ ಚೆನ್ನಾಗಿ ಬರುತ್ತೆ. ಆವಾಗ ನಮಗೆ ಧನಿಯಾ ಬೀಜ ಚೆನ್ನಾಗಿ ಹುರಿದಿದ್ದೀವಿ ಅಂತ ಆಗುತ್ತೆ. ಇವಾಗ ನೋಡಿ ಈ ರೀತಿ ಕೆಂಪು ಬಂದ ನಂತರ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಪ್ಯಾನ್ಗೆ ನಾನು 3 ಚಮಚದಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಅಥವಾ 15 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಇದನ್ನು ಒಂದು 2 ನಿಮಿಷ ಹುರ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ. ಈ ರೀತಿ 2 ನಿಮಿಷಗಳ ಕಾಲ ಹುರ್ಕೊಂಡ ನಂತರ ಇದಕ್ಕೆ 10 ಗ್ರಾಮಷ್ಟು ಕಾಳುಮೆಣಸು, 10 ಗ್ರಾಮಷ್ಟು ಲವಂಗ, ಒಂದು ಸಣ್ಣ ತುಂಡು ಅರಿಶಿಣದ ಕೊಂಬು, ಒಂದು 3 ಎಸಳಷ್ಟು ಜಾಪತ್ರೆ, ಒಂದು 8 ಪೀಸಷ್ಟು ಏಲಕ್ಕಿ ಕಾಯಿ ಹಸಿರುದು, ಜಾಯಿಕಾಯಿ ಅರ್ಧದಷ್ಟು ಎಲ್ಲದನ್ನು ಕೂಡ ಹಾಕಿ ನೀಟಾಗಿ ಮತ್ತೊಂದು ಸರಿ ನಾವು ಹುರ್ಕೊಬೇಕಾಗತ್ತೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಒಂದು 3 ನಿಮಿಷಗಳ ಕಾಲ ಹುರಿದ ನಂತರ ಇದಕ್ಕೆ ನಾವು ಒಣಗಿಸಿದಂಥ ಲವಂಗದ ಎಲೆನ 3ನ ಈ ರೀತಿ ಪೀಸ್ ಮಾಡಿ ಹಾಕೊಬೇಕು. ನಂತರ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮತ್ತೆ ಹುರಿದಿಟ್ಕೊಬೇಕಾಗತ್ತೆ. ಈ ರೀತಿ ಎಲ್ಲದನ್ನು ಕೂಡ ಹುರಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿ ತಣ್ಣಗಾಗೋ ತನಕ ನಾವು ಆರಿಸ್ಕೊಬೇಕು. ಬಿಸಿಲಿ ನಾವು ಇದನ್ನು ಪುಡಿ ಮಾಡ್ಕೊಬಾರ್ದು. ಹಾಗಾಗಿ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಸಂಪೂರ್ಣವಾಗಿ ಆರಿದ ನಂತರ ಈ ಎಲ್ಲ ಮಸಾಲ ಪದಾರ್ಥಗಳನ್ನು ಕೂಡ 5 ನಿಮಿಷಗಳ ಕಾಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಸಂಪೂರ್ಣವಾಗಿ ಇದು ಪುಡಿಯಾಗೋ ತನಕ ನಾವು ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಇವಾಗ ಮನೆಯಲ್ಲೇ ತಯಾರು ಮಾಡಿದಂತಹ ಮಸಾಲ ಪುಡಿ ರೆಡಿಯಾಗಿದೆ, ಗರಂ ಮಸಾಲ ಪುಡಿ. ಇದನ್ನು ನಾವು ತುಂಬ ಜಾಸ್ತಿ ಕೂಡ ಮಾಡಿ ಇಟ್ಕೊಬಾರ್ದು. ತುಂಬ ದಿನ ಇಟ್ಟರೆ ಇದ್ರ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಮಗೆ ಯಾವಾಗ ಬೇಕೋ ಅನಿಸುತ್ತೋ ಆವಾಗ ಈ ರೀತಿ ನಾವು ಒಂದು 100 ಗ್ರಾಮಷ್ಟು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಗಾಜಿನ ಡಬ್ಬಿಗೆ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.